ಏಳಿರಯ್ಯ ಏಳಿದರೆಗೆ ದೊಡ್ಡವರೇ ಮಂಟೇದ ಲಿಂಗ ಗುರುದೇವರೇ. ಏಳಿರಯ್ಯ ಬೊಪ್ಪಣಾಪುರದ ಗುರುವೇ ಶುಭ ಸುಪ್ರಭಾತ ನಿಮಗಯ್ಯ. ಏಳಯ್ಯ ಏಳು ಪರಂಜ್ಯೋತಿ ಚಿಕ್ಕಲ್ಲೂರಧರ ಈಶ್ವರ. ಏಳಯ್ಯ ಘನನೀಲ ಸಿದ್ದಪ್ಪಾಜಿ ಶುಭ ಸುಪ್ರಭಾತ ನಿಮಗಯ್ಯ. ಸದ್ಭಕ್ತ ಲೋಲ ರಾಚಪ್ಪಾಜಿ ದೇವ ಕಪ್ಪಡಿ ಕೈಲಾಸಧರೀಶ್ವರ ಸುಗುಣ ಭಾವ. ಕಾದಿಹರಯ್ಯ ಭಕ್ತರು ನಿನ್ನ ದರ್ಶನಕ್ಕಾಗಿ ಶ್ರೀಮಂಟೇದ ಲಿಂಗರ ಪ್ರೀತನೇ ಶುಭ ಸುಪ್ರಭಾತ. ಬೊಪ್ಪಣಾಪುರ ಮಠಕ್ಕೆ ಕಬ್ಬಿಣ ತರಲೆಂದು ಮಂಟೇದ ಲಿಂಗರ ಆಜ್ಞೆಯನ್ನು ಮನ್ನಿಸಿ ಹಲಗೂರಿಗೆ ಹೊರಟ ಪವಾಡಗಾರ ದೇವ ಶ್ರೀ ಚಿಕ್ಕಲ್ಲೂರ ಸಿದ್ದಪ್ಪಾಜಿ ಶುಭ ಸುಪ್ರಭಾತ. ಸಂಸಿದ್ಧಿ ಬುದ್ಧಿಗಳ ಸತ್ಯ ಸ್ವರೂಪ ಏಳು. 9 ಪವಾಡ ಗೆದ್ದ ಘನಲೀಲ ಏಳು. ಕಂಡುಗ ಭಂಗಿ ಒಂದೆ ಗುಕ್ಕಿಗೆ ಕುಡಿದವನೇ ಏಳು. ಶ್ರೀ ಚಿಕ್ಕಲ್ಲೂರ ಸಿದ್ದಪ್ಪಾಜಿ ಶುಭ ಸುಪ್ರಭಾತ. ಸದ್ಭಕ್ತರೆಲ್ಲ ಸುಮರಾಶಿ ತೆಂಗು ಬಾಳೆ ಕರ್ಪೂರ ಮುಖ್ಯ ಶುಭ ದ್ರವ್ಯಗಳನ್ನು ತಂದು ನಿನ್ನನ್ನು ಪ್ರಾರ್ಥಿಸುತ್ತ ಕಾದಿಹರಯ್ಯ ದೇವ ಶ್ರೀ ಚಿಕ್ಕಲ್ಲೂರ ಸಿದ್ದಪ್ಪಾಜಿ ಶುಭ ಸುಪ್ರಭಾತ. ಪ್ರತಿನಿತ್ಯ ನಿನ್ನ ಶುಭ ನಾಮದ ಮಂತ್ರ ಹಾಡಿ ಕಿಡಿಗಣ್ಣ ರಾಚಪ್ಪಾಜಿ ನಿನ್ನ ಸೇವೆ ಬೇಡಿ ಕಪ್ಪಡಿ ಕೈಲಾಸದಲ್ಲಿ ಕಾದಿಹರಯ್ಯ ದೇವ ಶ್ರೀ ಕಪ್ಪಡಿ ಕೈಲಾಸದೊಡೆಯ ಶುಭ ಸುಪ್ರಭಾತ. ಪ್ರತಿನಿತ್ಯ ನಿನ್ನ ಶುಭ ನಾಮದ ಮಂತ್ರ ಹಾಡಿ ಕಿಡಿಗಣ್ಣ ರಾಚಪ್ಪಾಜಿ ನಿನ್ನ ಸೇವೆ ಬೇಡಿ ಕಪ್ಪಡಿ ಕೈಲಾಸದಲ್ಲಿ ಕಾದಿಹರಯ್ಯ ದೇವ ಶ್ರೀ ಕಪ್ಪಡಿ ಕೈಲಾಸದೊಡೆಯ ಶುಭ ಸುಪ್ರಭಾತ. ದುರ್ಬುದ್ಧಿ ಲೋಭಗಳನ್ನೆಲ್ಲ ದಮನ ಮಾಡೆಂದು ಧರ್ಮನಿಷ್ಠೆ ನ್ಯಾಯದಿ ಬಾಳುವರ ನೀಡೆಂದು ಭಕ್ತರೆಲ್ಲ ಧೂಪ ಹಾಕಿ ಬೇಡುತಿಹರು ದೇವ ಶ್ರೀ ಬೊಪ್ಪಣಾಪುರ ಗುರುವೇ ಶುಭ ಸುಪ್ರಭಾತ. ಶುಭದಾತೆ ದೇವಿ ನಿನ್ನಯ ಕರುಣೆ ಬೇಡಿ ಸದ್ಭಕ್ತರು ಭಯ ಭಕ್ತಿ ಭಾವದಿ ಕೂಡಿ ನಿನ್ನಯ ಗದ್ದುಗೆಗೆ ಪೂಜೆ ನೀಡುತಿಹರಮ್ಮ ಶ್ರೀ ಚೆನ್ನಾಜಮ್ಮ ದೇವಿ ಶುಭ ಸುಪ್ರಭಾತ. ಈ ಸುಪ್ರಭಾತವನ್ನು ಶುದ್ಧ ಮನಸ್ಕರಾಗಿ ಮುಂಜಾನೆ ವೇಳೆಯಲ್ಲಿ ನಿತ್ಯವು ಪಾಡುವಂಥ ಸದ್ಭಕ್ತರನ್ನು ಪರಿಪಾಲಿಸಬೇಕು ನೀವೆಲ್ಲ ಶ್ರೀ ಚಿಕ್ಕಲ್ಲೂರ ಸಿದ್ದಪ್ಪಾಜಿ ಶುಭ ಸುಪ್ರಭಾತ. ಶ್ರೀಮಂಟೇದ ಲಿಂಗ ಸಿದ್ದಪ್ಪಾಜಿ ಕಿಡಿಗಣ್ಣ ರಾಚಪ್ಪ ಶ್ರೀ ಚೆನ್ನಾಜಮ್ಮ ಜಗನ್ಮಾತಾ ಮಂಗಳಂ ಶುಭ ಮಂಗಳಂ. ನಮ್ಮ ಕರುನಾಡು ಸಂಸ್ಕೃತಿ, ಸತ್ಸಂಪ್ರದಾಯ, ತ್ಯಾಗ, ಧರ್ಮ, ಪ್ರೀತಿ, ಭಕ್ತಿ, ಮಮತೆಗಳ ಸಂಪದ್ಭರಿತ ಬೀಡು. ಇದು ಕಲೆಗಳ ನಾಡು, ಹಾಡಿನ ಗೂಡು, ಕಲಾಶಿಲ್ಪಿಗಳ ನೆಲೆವೀಡು. ಇಲ್ಲಿ ಫಲವತ್ತಾದ ಭೂಮಿ ಇದೆ, ಹಚ್ಚ ಹಸಿರಿನ ಸೊಬಗಿದೆ, ಹಕ್ಕಿಗಳ ಕಲರವವಿದೆ, ಹಲವಾರು ವನ ಜಲಚರ ಜೀವಿಗಳ ಸಂಕುಲವಿದೆ. ಘಮ ಘಮಿಸುವ ಗಂಧದ ಗುಡಿ ಈ ಕರುನಾಡು, ಘಮ ಘಮಿಸುವ ಮಲ್ಲಿಗೆಯ ಮಡಿಲು ಈ ಕರುನಾಡು, ಘಮ ಘಮಿಸುವ ಹಣ್ಣಿನ ಒಡಲು ಈ ಕರುನಾಡು. ಇಲ್ಲಿ ತೆಂಗಿದೆ, ಕಂಗಿದೆ, ಗಿರಿಗುಡ್ಡ ನದಿ ನದಗಳಿದೆ, ಕಡಲಿದೆ, ಝರಿಗಳಿದೆ. ಈ ಕರುನಾಡಿಗೆ ಪ್ರಕೃತಿಯ ಪ್ರಭಾವಳಿಯ ಕುಸುರಿ ಇದೆ. ಇದು ಭುವಿ ಸ್ವರ್ಗ, ಭುವಿ ವೈಕುಂಠ, ಭುವಿ ಕೈಲಾಸ. ಆದ್ದರಿಂದಲೇ ಇಲ್ಲಿ ಹಲವಾರು ಸಹೃದಯರು, ಸಂತರು, ದಾಸರು, ಶರಣರು, ಶುದ್ಧರು, ಬುದ್ಧರು, ಬದ್ಧರು, ಪ್ರಬುದ್ಧರು, ಸಾಧಕರು, ಬೋಧಕರು, ಸಿದ್ಧರು ಜನಿಸಿ ಈ ಸಿಂಗಾರ ದಿಳೆಯ ಬಂಗಾರದ ಮೆರುಗಿಗೆ ಕುಂದು ಬರದಂತೆ ಕಾಪಾಡಿದ್ದಾರೆ.
ಪೃಥ್ವಿಯ ಒಡಲನ್ನು ತಣಿಸಿದ್ದಾರೆ. ಇಂತಹ ಭಕ್ತಿ ಪ್ರಚಲಿತ ಕ್ಷೇತ್ರಗಳಲ್ಲಿ ಭಕ್ತರನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತಿರುವ ಪ್ರಮುಖ ಕ್ಷೇತ್ರವೇ ಈ ಚಿಕ್ಕಲ್ಲೂರು ಕ್ಷೇತ್ರ. ಇದು ಸಿದ್ಧಿ ಕ್ಷೇತ್ರ, ಶುದ್ಧ ಕ್ಷೇತ್ರ, ಪ್ರಸಿದ್ಧ ಕ್ಷೇತ್ರ. ಇದು ರಮ್ಯ ಕ್ಷೇತ್ರ. ಧರೆಗೊಡೆಯರಾದ, ಧರೆಗೆ ದೊಡ್ಡವರಾದ ಶ್ರೀ ಮಂಟೇದ ಸ್ವಾಮಿಗಳ ಪ್ರಿಯ ಶಿಷ್ಯರಾಗಿ ಬೆಳಗಿದ ಮಹಾಮಹಿಮ ಘನನೀಲಿ ಸಿದ್ದಪ್ಪಾಜಿಯ ಕ್ಷೇತ್ರ, ಸಿದ್ಧರ ಕ್ಷೇತ್ರ, ಪವಾಡ ಗೆದ್ದಯ್ಯನ ಕ್ಷೇತ್ರ. ಇದು ಭಕ್ತರಿಗೆ ಭಾಗ್ಯ ಕ್ಷೇತ್ರ. ಈ ಕ್ಷೇತ್ರದ ಪರಮ ಪುಣ್ಯ ಕಥೆ, ಧರೆಗೆ ದೊಡ್ಡವರ ಕಥೆ ಮಂಟೇದರಿಂದ ಪ್ರಾರಂಭವಾಗಿ ತಮ್ಮ ಶಿಶುಮಗನಾದ ಸಿದ್ದಪ್ಪಾಜಿಯಿಂದ ಕೊನೆಗೊಳ್ಳುತ್ತದೆ. ಇಲ್ಲಿ ಪ್ರಾರಂಭ, ಕೊನೆ ಎಂಬ ಪದಗಳನ್ನು ನಿಮ್ಮ ಅನುಕೂಲಕ್ಕಾಗಿ ಹೇಳಲಾಗಿದೆ. ಈ ಪವಿತ್ರ ಕಥೆಗೆ ಆದಿ ಅಂತ್ಯಗಳಿಲ್ಲ. ಈ ಕಥೆಯ ಉತ್ತರಾರ್ಧ ಭಾಗ ಮಂಟೇದ ಲಿಂಗಯ್ಯನವರು ಕೇಂದ್ರ ಬಿಂದುವಾಗಿ ನಡೆಸಿದರೆ, ಸಿದ್ದಪ್ಪಾಜಿ ಈ ಕಥೆಯನ್ನು ಬೆಳೆಸುತ್ತಾರೆ. ಇವರ ಮಧ್ಯೆ ಅನೇಕ ಮಹಿಮರು, ಸಿದ್ಧರು ಬಂದು ಹೋಗುತ್ತಾರೆ. ಇದೇ ಶ್ರೀ ಸಿದ್ದಪ್ಪಾಜಿಯವರ ಸುಂದರ ಪ್ರಕೃತಿಯ ಮಹಿಮ ಭರಿತ ಸೀಮಾ. ಹಚ್ಚ ಹಸಿರು ಗಿರಿ ಗುಡ್ಡ, ತೆಂಗು ಕಂಗು, ಹೂವು ಹಣ್ಣುಗಳಿಂದ ಸಂಪತ್ಭರಿತವಾದ ಪ್ರಕೃತಿಯ ರಮ್ಯ ಸೀಮಾ. ಶ್ರೀ ಸಿದ್ದಪ್ಪಾಜಿಯ ಪಾವನ ಕ್ಷೇತ್ರವಾದ ಚಿಕ್ಕಲ್ಲೂರು ಎಂಬ ಶ್ರೀ ಕ್ಷೇತ್ರ ಕೊಳ್ಳೇಗಾಲದಿಂದ 22 ಕಿಲೋಮೀಟರ್ ದೂರದಲ್ಲಿದೆ. ಈ ಧನ್ಯ ಕ್ಷೇತ್ರದಿಂದ ಮುಂದೆ ಶ್ರೀ ಮುತ್ತತ್ತಿ ಕ್ಷೇತ್ರವು ಕಾವೇರಿ ತೀರದಲ್ಲಿದೆ. ಈ ಚಿಕ್ಕಲ್ಲೂರು ಕ್ಷೇತ್ರವು ಅರಣ್ಯದ ಅಂಚಿನಲ್ಲಿ ಇರುವುದರಿಂದ ನೋಡಲು ಬಹಳ ರಮ್ಯವಾಗಿದ್ದು ಪ್ರಕೃತಿ ಪ್ರಿಯರಿಗೆ ಪ್ರಿಯವೆನಿಸಿದೆ. ಆಸ್ತಿಕರಿಗೆ ಅದ್ಭುತವೆನಿಸಿದೆ. ನಾಸ್ತಿಕರನ್ನೂ ಆಸ್ತಿಕರನ್ನಾಗಿ ಪರಿವರ್ತಿಸುವಲ್ಲಿ ಪಾತ್ರವಹಿಸಿದೆ. ಅದಕ್ಕೆ ಅಲ್ಲವೇ ಭಕ್ತರು ಅಬಾಲ ವೃದ್ಧಾದಿಗಳಾಗಿ ಇಷ್ಟೊಂದು ಸಂಭ್ರಮದಿಂದ ಕಾಲ್ನಡಿಗೆಯಲ್ಲಿ, ಬಂಡಿಗಳಲ್ಲಿ, ಇತರೆ ವಾಹನಗಳಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸುವುದು. ಇದೋ ಇಲ್ಲಿ ನೋಡಿ, ಭಕ್ತರು ಸ್ವಾಮಿ ಸಿದ್ದಪ್ಪಾಜಿಯವರ ಕ್ಷೇತ್ರದಲ್ಲಿಯೂ ಪ್ರಥಮವಾಗಿ ಗೌರಿ ಕಂದನಾದ ಗಜಮುಖನಿಗೆ ಪೂಜೆ ಸಲ್ಲಿಸುತ್ತಿದ್ದಾರೆ. ಶ್ರೀ ಸಿದ್ದಪ್ಪಾಜಿಯವರ ಒಲುಮೆಯನ್ನು ದೊರಕಿಸು ಸ್ವಾಮಿ ಎಂದು ಬೇಡುತ್ತಿದ್ದಾರೆ. ಇದು ಬಸವಣ್ಣನ ದ್ವಾರಬಾಗಿಲು. ಶ್ರೀ ಸಿದ್ದಪ್ಪಾಜಿಯ ಕ್ಷೇತ್ರದ ದ್ವಾರಬಾಗಿಲು ಭಕ್ತರಿಗೆ ಭಾಗ್ಯ ಒದಗಿಸಿ, ಸಿದ್ಧಿ ಕರುಣಿಸಿ, ಬುದ್ಧಿವಂತರನ್ನಾಗಿಸುವ ದಿವ್ಯ ಬಾಗಿಲು, ಪಾವನರನ್ನಾಗಿಸುವ ಪವಿತ್ರ ಬಾಗಿಲು. ಹೈ ಹೈ ಚಿಕ್ಕಲ್ಲೂರಿದು ಶಿವನ ನೆಲ, ನಮ್ಮ ಸಿದ್ದಪ್ಪಾಜಿಯ ಪುಣ್ಯ ನೆಲ, ನಮ್ಮ ಸಿದ್ದಪ್ಪಾಜಿಯ ಪುಣ್ಯ ನೆಲ. ಪರವಶತೆಯಿಂದ ಹಲವರು ಸಾಷ್ಟಾಂಗವೆರಗಿದರೆ, ಇನ್ನು ಕೆಲವರು ದೀಢ ನಮಸ್ಕಾರ ಮಾಡಿ, ಉರುಳು ಸೇವೆ ಮಾಡಿ ಕೃತಾರ್ಥರಾಗುತ್ತಿದ್ದಾರೆ. ಎಷ್ಟು ವಿಧದ ಸೇವೆಗಳನ್ನು ಗೈದರು, ಎಷ್ಟು ಪಾಡಿದರು, ಕುಣಿದರು, ಆಲಿಸಿದರು, ದರ್ಶಿಸಿದರೂ ಸಾಲದು 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 ಇವರಿಗೆ. ಆ ಸಿದ್ದಪ್ಪಾಜಿ ಇಳಿದು ಬಂದು ಇವರ ಮುಂದೆ ನಿಂತರೆ ಆಗ ಇವರು ತೃಪ್ತರಾಗಬಹುದೇನೋ. ಇದು ಸಿದ್ದಪ್ಪಾಜಿಯ ಮೇಲೆ ಭಕ್ತಕೋಟಿಗಿರುವ ಭಕ್ತಿಗೆ ಹಿಡಿದ ಕನ್ನಡಿಯಾಗಿದೆ, ಭಕ್ತಿಗೆ ಮುನ್ನುಡಿಯಾಗಿದೆ. ಬಾಧೆ ಬವಣೆಯ ನೀಗುವ ಜಗಜ್ಯೋತಿಯಪ್ಪಾಜಿ ಮಠದ ಸ್ಥಳ, ಜಗಜ್ಯೋತಿಯಪ್ಪಾಜಿ ಮಠದ ಸ್ಥಳ. ಭಕ್ತ ಮಹಾಶಯರೇ, ಈಗ ತಾವು ದರ್ಶಿಸುತ್ತಿರುವ ಗೋಪುರ ಸ್ವಾಮಿ ಸಿದ್ದಪ್ಪಾಜಿಯವರ ರಮ್ಯ ದೇಗುಲದ ದಿವ್ಯ ಗೋಪುರ. ಈ ಗೋಪುರ ಜೀವನ ಸಾರ್ಥಕಗೊಳಿಸುವ ಗೋಪುರ. ಇದು ದೇಗುಲದ ಮುಂಭಾಗದಲ್ಲಿರುವ ಗರುಡಗಂಬ. ಭಕ್ತರು ಇದಕ್ಕೂ ಅರಿಶಿನ ಕುಂಕುಮ ಬಳಿದು ಕಣ್ಣಿಗೆ ಒತ್ತಿಕೊಳ್ಳುವುದು ಭಕ್ತಿಯನ್ನು ತೋರುವ ಪರಿ. ಇಲ್ಲಿ ನೋಡಿ, ಅಗ್ನಿಕುಂಡಕ್ಕೆ ಭಕ್ತರು ತಾಮುಂದು ನಾಮುಂದು ಎಂದು ಬಂದು
ಗಂಧದ ಕಡ್ಡಿ, ಕರ್ಪೂರ, ಗಂಧದ ಪುಡಿ, ಸಾಂಬ್ರಾಣಿಗಳನ್ನು ಹಾಕಿ ತಾವು ಗಳಿಸಿದ ಕರ್ಮ, ಪಾಪ, ದೋಷಗಳನ್ನು ಪರಮಾತ್ಮನ ಮುಂದೆ ಬೆಂಕಿಗೆ ಹಾಕಿ ಸುಟ್ಟು ಪವಿತ್ರರಾಗುತ್ತಿದ್ದಾರೆ. ಸಿದ್ದಪ್ಪಾಜಿಯ ಒಲುಮೆಗೆ ಪಾತ್ರರಾಗಿ ಪುನೀತರಾಗಿ ಜೀವನದಲ್ಲಿ ಉನ್ನತರಾಗುವತ್ತ ಶ್ರದ್ಧೆ ತೋರುತ್ತಿದ್ದಾರೆ. ಧೂಪ ಹಾಕಿ ದುರುಳತೆಯಿಂದ ಮುಕ್ತರಾಗುತ್ತಿದ್ದಾರೆ. ಕಲ್ಲೂರು ಶಿವನ ನೆಲ ನಮ್ಮ ಸಿದ್ದಪ್ಪಾಜಿಯ ಪುಣ್ಯ ನೆಲ. ಸರತಿಯ ಸಾಲಿನಲ್ಲಿ ಸಾಗಿ ಬಂದವರಿಗೆ ನನ್ನಪ್ಪ ಪರಂಜ್ಯೋತಿ, ಘನನೀಲ, ಜಗಜ್ಯೋತಿ, ಬ್ರಹ್ಮಾಂಡ ಜ್ಯೋತಿ, ಆತ್ಮಜ್ಯೋತಿ, ಚಿತ್ತಜ್ಯೋತಿ, ಭಕ್ತಿಜ್ಯೋತಿಯಾದ ಶ್ರೀ ಸಿದ್ದಪ್ಪಾಜಿಯ ದರ್ಶನ ದಿವ್ಯ ದರ್ಶನ. ನಮ್ಮ ಸಿದ್ದಪ್ಪಾಜಿಯ ಪುಣ್ಯ ನೆಲ. ಹಳ್ಳಿಯ ನೂರಾರು ಊರಿನ ಭಕ್ತರು ಸೇರುವ ಧನ್ಯ ನೆಲ ಅಪ್ಪಾಜಿ ಸಿದ್ದಯ್ಯನ ಮಹಿಮೆ ನೆಲ. ವರ್ಷಕ್ಕೆ 5 ದಿನಗಳ ಜಾತ್ರೆ ನಡೆವಂತ ಊರು ದಿವ್ಯ ನೆಲ. ನಮ್ಮ ಘನನೀಲಿ ಅಪ್ಪಾಜಿ ಇರುವ ನೆಲ. ಬೇಡಿದ್ದ ನೀಡುವ ಜಗದೊಡೆಯ ಅಪ್ಪಾಜಿ ನೆಲೆ ನಿಂತ ಕ್ಷೇತ್ರವೇ ಭಾಗ್ಯ ಸ್ಥಳ. ಭಕ್ತರ ಪ್ರೀತಿಯ ಗುರುವ ನೆಲ ಚಿಕ್ಕ ಕಲ್ಲೂರು ಶಿವನ ನೆಲ. ನಮ್ಮ ಸಿದ್ದಪ್ಪಾಜಿಯ ಪುಣ್ಯ ನೆಲ. ನಮ್ಮ ಸಿದ್ದಪ್ಪಾಜಿಯ ಪುಣ್ಯ ನೆಲ. ಭಕ್ತಿಜ್ಯೋತಿಯಾದ ಶ್ರೀ ಸಿದ್ದಪ್ಪಾಜಿಯ ದರ್ಶನ ದಿವ್ಯ ದರ್ಶನ, ಪುಣ್ಯ ದರ್ಶನ. ಧನ್ಯವಾಯಿತು. ಈ ಕ್ಷಣದಿಂದ ಈ ಧರೆಯ ಬದುಕು ಧನ್ಯವಾಯಿತು, ಧನ್ಯವಾಯಿತು. ಮಹಾಮಂಗಳಾರತಿ ಕಾಣುವ ಭಾಗ್ಯ, ಸುಯೋಗ ನಮಗೆ. ಎಷ್ಟು ಜನ್ಮಗಳ ಸುಕೃತದ ಫಲವೋ. ಧನ್ಯ ಧನ್ಯ ಧನ್ಯವೀ ಜೀವನ. ಬುದ್ಧಿಯೋರ ಸೇವೆ ಭಾಗ್ಯವು ದೊರೆಯುವ ಸಿದ್ಧರ ಊರಿದು ಧನ್ಯ ನೆಲ. ಅಪ್ಪಾಜಿ ಸಿದ್ದಯ್ಯನ ಮಹಿಮ ನೆಲ. ಹತ್ತೋರ ಕಣ್ಣ ನೀರನ್ನ ಒರೆಸುವ ಹೆತ್ತಪ್ಪನಿರುವ ದಿವ್ಯ ನೆಲ. ನಮ್ಮ ಕಂದಾಯದೊಡೆಯ ಇರುವ ನೆಲ. ಜೋಳುಗೆ ಜೋಗಿಯ ಭಾಗ್ಯ ಸ್ಥಳ. ಇದು ಭಕ್ತರ ಒಡೆಯನ ರಮ್ಯ ನೆಲ. ಇದು ಭಕ್ತರ ಒಡೆಯನ ರಮ್ಯ ನೆಲ. ಚಿಕ್ಕ ಕಲ್ಲೂರು ಶಿವನ ನೆಲ. ನಮ್ಮ ಸಿದ್ದಪ್ಪಾಜಿಯ ಪುಣ್ಯ ನೆಲ. ನಮ್ಮ ಸಿದ್ದಪ್ಪಾಜಿಯ ಪುಣ್ಯ ನೆಲ. ಇಲ್ಲಿ ಶ್ರೀ ಮುತ್ತುರಾಯಪ್ಪನ ಪೂಜೆ ನೋಡುವ ಯೋಗವು ನಮಗೆ ಲಭ್ಯ. ಇದು ಪರಂಜ್ಯೋತಿ ಕ್ಷೇತ್ರ. ಇಲ್ಲಿ ದುಷ್ಟಕಾಟದಿಂದ ಪಾರಾಗಲು ಭಕ್ತ ವೃಂದ ನಿಂಬೆ, ವಿಳ್ಯದೆಲೆ, ಪುಟ್ಟ ಮಡಕೆ, ತೆಂಗಿನಕಾಯನ್ನು ಒಯ್ದು ತಡೆ ಒಡೆದು ಕಾಟ, ಕಷ್ಟ, ನಷ್ಟದಿಂದ ಪಾರಾಗುವುದು ಇಲ್ಲಿನ ವಿಶೇಷಗಳಲ್ಲೊಂದಾಗಿದೆ. ಇದು ಶ್ರೀ ಸಿದ್ದಪ್ಪಾಜಿಯವರ ಗದ್ದುಗೆ. ಇದನ್ನು ಕಂಡು ಕರಮುಗಿದ ಮರುಕ್ಷಣವೇ ಸರ್ವ ಭಾಗ್ಯಗಳ ಸಿರಿಮಳೆ ಈ ಬಾಳಿಗೆ ಖಂಡಿತ ಖಚಿತ. ಗುರು ಒಲುಮೆಗಿಂತ ಹಿರಿದುಂಟೆ ಈ ಜಗದಲ್ಲಿ. ನಾಗನ್ ಹೆಡೆಯ ನೆರಳಲ್ಲಿ ಅಪ್ಪಾಜಿಯನ್ನು ಕಾಣುವುದೇ ಒಂದು ಸೌಭಾಗ್ಯ, ಮಹಾಭಾಗ್ಯ. ಇಲ್ಲಿರುವ ದಿವ್ಯ ಜ್ಯೋತಿ ಸತ್ತವರ ಮನೆಗೂ ಜ್ಯೋತಿ, ಹೆತ್ತವರ ಮನೆಗೂ ಜ್ಯೋತಿ, ಬಡವರ ಮನೆಗೂ ಜ್ಯೋತಿ, ಬಲಗಾರ ಮನೆಗೂ ಜ್ಯೋತಿ, ಕುರುಬರ ಮನೆಗೂ ಜ್ಯೋತಿ, ಕುಂಬಾರರ ಮನೆಗೂ ಜ್ಯೋತಿ, ಹೊಲಾರ ಮನೆಗೂ ಜ್ಯೋತಿ, ಹೊನ್ನಯ್ಯನ ಮನೆಗೂ ಜ್ಯೋತಿ, ಮಾದಿಗರ ಮನೆಗೂ ಜ್ಯೋತಿ, ಮಾದಯ್ಯನ ಮನೆಗೂ ಜ್ಯೋತಿ, ಅರಸುಗಳ ಮನೆಗೂ ಜ್ಯೋತಿ, ಗುರ್ಸಗಳ ಮನೆಗೂ ಜ್ಯೋತಿ. ತಿಪ್ಪೆ ಮೇಲೆ ಹುಟ್ಟಿದರೂ ಹತ್ತಕ ಉರಿಯೋ ಜ್ಯೋತಿ,
ಪರಂಜ್ಯೋತಿ ಸಿದ್ದಪ್ಪಾಜಿ ಎಂಬ ಚಿಕ್ಕಲ್ಲೂರಿನ ಮಹಾಜ್ಯೋತಿ. ಸಿದ್ದಯ್ಯ ಸ್ವಾಮಿ ಬನ್ನಿ, ದೇಶದ ಮೇಲಧಿಕಲಿಂಗಯ್ಯ ನೀವೇ ಬನ್ನಿ. ಎಡಪಾದ ಕೆಳಬಾರಿ ಬಲಪಾದಕ್ ಮಂಡಿ ಊರಿ ನಿಲುವಂಗಿ ತೊಟ್ಟೋರ ಪುಣ್ಯ ನೆಲ ಚಿಕ್ಕಲ್ಲೂರು ಇದು ಮಹಿಮ ನೆಲ. ಎಡಪಾದ ಕೆಳಬಾರಿ ಬಲಪಾದಕ್ ಮಂಡಿ ಊರಿ ನಿಲುವಂಗಿ ತೊಟ್ಟೋರ ಪುಣ್ಯ ನೆಲ ಚಿಕ್ಕಲ್ಲೂರು ಇದು ಮಹಿಮ ನೆಲ. ಬಲಗೈಲಿ ಕಂಡಾಯ ಹಿಡಿದೋರ ಪುಣ್ಯ ನೆಲ ಜಗದಾಗೆ ಇದು ಒಂದೇ ಧನ್ಯ ನೆಲ. ಸ್ವಾಮಿ ಸಿದ್ದಪ್ಪ ಪವಾಡ ಮೇರೆವ ಸ್ಥಳ ಚಿಕ್ಕ ಕಲ್ಲೂರು ಶಿವನ ನೆಲ. ನಮ್ಮ ಸಿದ್ದಪ್ಪಾಜಿಯ ಪುಣ್ಯ ನೆಲ, ನಮ್ಮ ಸಿದ್ದಪ್ಪಾಜಿಯ ಪುಣ್ಯ ನೆಲ. ಭಕ್ತರ ಬಾಧೆ ಬವಣೆಯ ನೀಗುವ ಜಗಜ್ಯೋತಿಯಪ್ಪಾಜಿ ಮಠದ ಸ್ಥಳ. ಇಲ್ಲಿ ಭಕ್ತರು ಎಣ್ಣೆಯನ್ನು ಕೊಂಡು ದೇಗುಲದ ಮುಂದೆ ಸುರಿಯುತ್ತಿದ್ದಾರೆ. ಇದು ಒಂದು ಹರಕೆಯ ಪ್ರಾಕಾರವೇ ಆಗಿದೆ. ನಮ್ಮ ಸಿದ್ದಪ್ಪಾಜಿಯ ಪುಣ್ಯ ನೆಲ, ನಮ್ಮ ಸಿದ್ದಪ್ಪಾಜಿಯ ಪುಣ್ಯ ನೆಲ, ನಮ್ಮ ಸಿದ್ದ. ಎಣ್ಣೆಯಲ್ಲಿ ಚಂದ್ರನನ್ನು ತೋರಿ ದೋಷ ನೀಗುತ್ತಿದ್ದಾರೆ. ತಿಂಗಳ ಮಾವ ಬಂದ ಚಂದ್ರಮಂಡಲ ನಡೆವಾಗ, ತಿಂಗಳ ಮಾವ ಬಂದ ಚಂದ್ರಮಂಡಲ ನಡೆವಾಗ, ಬಾರಿ ಕಂಡಾಯ ಪರುಸೇಲಿ ಹೊತ್ತು ಬರುವಾಗ, ಹೊತ್ತು ಬರುವಾಗ, ತಿಂಗಳ ಮಾವ ಬಂದ ಚಂದ್ರಮಂಡಲ ನಡೆವಾಗ. ಇಲ್ಲಿ ಸಂಭ್ರಮದ ಚಂದ್ರಮಂಡಲೋತ್ಸವಕ್ಕೆ ಸಿದ್ಧತೆ ರಭಸದಿಂದ ನಡೆಯುತ್ತಿದೆ. ಇಲ್ಲಿನ ಜಾತ್ರೆಗೆ ಕಳೆ ಬಂದಿದೆ. ರಂಗೇರುತ್ತಿದೆ ದೇವ ನಿಲಯದ ವಲಯ. ಅರಳಿದ ಹಲವಾರು ಬಣ್ಣದ ಅಲರುಗಳು ಚಂದ್ರಮಂಡಲೋತ್ಸವದ ರಂಗಕ್ಕೆ ಕಳೆ ತರುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಧನ್ಯತಾಭಾವವನ್ನು ಚಿಮ್ಮುತ್ತಿವೆ. ನರುಗಂಪಿನೊಂದಿಗೆ, ನಸು ನಗೆಯೊಂದಿಗೆ, ತುಸು ಸಂತಸದೊಂದಿಗೆ. ಬಂದೇ ಬಿಟ್ಟ ಸುಂದರ ಮಾಮ, ನೀಲಿ ಬಾನಿನ ಚಂದದ ಮಾಮ, ಚಂದಗಾರ ಚಂದ ಮಾಮ, ತಿಂಗಳ ಮಾಮ. ಟಮಟಾವ ಬಡಿವಾಗ ಪರುಸೆ ಜನ ಕುಣಿತಾವ್ರೆ, ಟಮಟಾವ ಬಡಿವಾಗ ಪರುಸೆ ಜನ ಕುಣಿತಾವ್ರೆ. ಸಿದ್ದಯ್ಯ ಸ್ವಾಮಿಯವರು ಗುಡಿಯಾಗೆ ಕುಂತು ನಗುತ್ತಾವ್ರೆ, ಕುಂತು ನಗುತ್ತಾವ್ರೆ, ಕುಂತು ನಗುತ್ತಾವ್ರೆ. ಇಲ್ಲಿ 700 ಭಕ್ತರು ಹಸಿ ಬಿದಿರಿನಿಂದ ಚಂದ್ರಿಕೆಯನ್ನು ಶ್ರದ್ಧೆಯಿಂದ ಕಟ್ಟುತ್ತಿದ್ದಾರೆ. ಎಷ್ಟಾದರೂ ಶ್ರೀ ಸಿದ್ದಪ್ಪಾಜಿ ಕುಶಲಿಗಳ ಕುಲದೊಡೆಯನಲ್ಲವೇ? ಅದಕ್ಕೆ ಕುಶಲಿಗಳು ಹಸಿ ನಾರಿನಿಂದ ಚಂದ್ರಿಕೆ ಕಟ್ಟುವಲ್ಲಿ ತಮ್ಮ ಕುಶಲತೆಯನ್ನು ಬಿಂಬಿಸುತ್ತಿದ್ದಾರೆ. ಅದಕ್ಕೆ ಅಲ್ಲವೇ ಪ್ರಪಂಚದ ಪಂಚಾಂಗದಲ್ಲಿ ಚಿಕ್ಕಲ್ಲೂರ ಜಾತ್ರೆಯ ಉಲ್ಲೇಖವಿರುವುದು. ಕೊಪ್ಪಣಪುರದ ಬುದ್ಧಿಯೋರು ಬಂದವರೇ, ಧರನೀಲಿ ಸಿದ್ದಯ್ಯನ ಪೂಜೆ ಪುನಸ್ಕಾರ ಮಾಡೌರೆ, ಪೂಜೆ ಮಾಡೌರೆ, ಪೂಜೆ ಮಾಡೌರೆ, ಪೂಜೆ ಮಾಡೌರೆ. ತಿಂಗಳ ಮಾವ ಬಂದ ಚಂದ್ರಮಂಡಲ ನಡೆಮಂಡಲ ನಡೆವಾಗ, ಬಾರಿ ಕಂಡಾಯ ಪರುಸೇಲಿ ಹೊತ್ತು ಬರುವಾಗ, ಹೊತ್ತು ಬರುವಾಗ, ಹೊತ್ತು ಬರುವಾಗ, ಹೊತ್ತು ಬರುವಾಗ. ಇಲ್ಲಿ ನೋಡಿ ವೀಕ್ಷಕ ಬಾಂಧವರೇ, ಹಳೆ ಮಠದಲ್ಲಿ ಕಂಡಾಯ, ಮುಳ್ಳಿನ ಹಾವುಗೆ ಶೂಲ, ಬಿಂಕು, ಬಿರುದು, ಲಾಂಛನಗಳಿಗೆ ಸುಮಗಳನ್ನು ಇರಿಸಿ ಸಿಂಗರಿಸಿ, ಜೊತೆಗೆ ಸಿದ್ಧರ ಸಿದ್ಧ, ಹುಲಿವಾಹನ ದಯ್ಯ, ಗೌಜಗಲಕ್ಕಿ ಪಂಚರ ದೊಡೆಯನಿಗೂ ಅಲಂಕಾರ ಮಾಡಿ
ಮಹಾಮಂಗಳಾರತಿ ನಡೆಸಲಾಗುತ್ತಿದೆ. ಈ ಮಹಾಮಂಗಳಾರತಿ ವೇಳೆಗೆ ರಾಜಮನೆತನದವರು ಬರುವುದು ರೂಢಿ. ಆ ರೂಢಿಯ ಸಾಕ್ಷಾತ್ಕಾರವೇ ಇಲ್ಲಿ ಕರಮುಗಿದು ನಿಂತ ಶ್ರೀ 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 ಜ್ಞಾನಾನಂದ ಚನ್ನರಾಜೆ ಅರಸರು. ತಂದೆ, ತಾಯಿ, ಗುರು, ದೈವದ ಮುಂದೆ ಆಳಾದರೂ ಅರಸಾದರೂ ಕರಮುಗಿದು ಶಿರಬಾಗಲೇಬೇಕು. ಅದು ಇಲ್ಲಿ ನಡೆದಿದೆ. ಇದು ಸಜ್ಜನರ ಆಚಾರ, ವಿಚಾರ, ಸದಾಚಾರ. ಮೊದಲನೇ ಮಂಗಳಾರತಿ ಪಡೆದ ಬುದ್ಧಿಯವರು ಈಗ ಸಾಮಾನ್ಯರೊಂದಿಗೆ ಸಾಮಾನ್ಯರಾಗಿ ಬೆರೆತು ಜನಗಳಿಗೆ ತಮ್ಮ ದರ್ಶನ ನೀಡಿ ಮೆರವಣಿಗೆಯಲ್ಲಿ ಶ್ರೀ ಸಿದ್ದಪ್ಪಾಜಿಯ ಗರ್ಭಗುಡಿಯತ್ತ ಸಾಗಿದ್ದಾರೆ. ಅರಸು ಆಳೆಂಬ ಭೇದವದು, ಹಗಲೂ ಇರುಳಂತೆ ಚಕ್ರವದು. ಅರಿಯದೇ ಮೆರವ ಈ ನರಜನ್ಮ, ಕತ್ತಲೆಯ ಕಹಿ ಸುಖವಯ್ಯ, ಕತ್ತಲೆಯ ಕಹಿ ಸುಖವಯ್ಯ. ಇದನರಿಯದೆ ಮೆರವರು ಜನರಯ್ಯ. ಈ ಪ್ರಚಲಿತ ಜ್ವಲಿತ ಧರ್ಮಭೂಮಿಯಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಸಮರ್ಪಕ ವಿದ್ಯುತ್ ಸೌಕರ್ಯ ನೀಡದಿರುವುದು ಒಂದು ಸಣ್ಣ ಕಪ್ಪು ಚುಕ್ಕಿಯಾಗಿದೆ. ಇತ್ತ ಸಂಬಂಧಪಟ್ಟ ಮಾನ್ಯರು ಗಮನಹರಿಸಿ ಕ್ಷೇತ್ರದ ಸುತ್ತಮುತ್ತ ಬೆಳಕಿನ ಕಂಬ ಹಾಕಿಸಿ ಸಿದ್ದಪ್ಪಾಜಿಯ ಕೃಪೆಗೆ ಪಾತ್ರರಾಗುತ್ತಾರೆ ಎಂದು ಆಶಿಸುತ್ತೇವೆ. ತಮಟೆ, ನಗಾರಿ, ಕಹಳೆ, ಇತರ ವಾದ್ಯಗಳೊಡನೆ ಬಂದ ಶ್ರೀ 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 ಅರಸು ಮನೆತನದವರು ಗರ್ಭಗುಡಿಯೊಳಗೆ ಬಂದು ಭಕ್ತರಿಂದ ಪಾದಾಭಿವಂದನೆ ಪಡೆಯುತ್ತಾರೆ, ಹರಸುತ್ತಾರೆ. ಇದು ಕಾಲ ಕಾಲದಿಂದ ನಡೆದು ಬಂದ ಪದ್ಧತಿ. ತದನಂತರ ಇವರು ದೇವರ ದರ್ಶನ ಪಡೆದು ಮಂಗಳಾರತಿ ಹೊಂದಿ ಸಕಲ ವಾದ್ಯಗಳ ನಿನಾದದೊಂದಿಗೆ ಚಂದ್ರಮಂಡಲೋತ್ಸವ ರಂಗದತ್ತ ಧಾವಿಸುತ್ತಾರೆ.
ಹೊಂಬಾಳೆ ಚಿಗುರು ಹೂ ಹಾರಗಳೊಂದಿಗೆ ಸಿದ್ಧವಾದ ಚಂದ್ರಿಕೆಯನ್ನು ಭೇರಿ ನಿನಾದ ಮೊಳಗುತ್ತಿರಲು ಮಾವ ಬಂದ ಚಂದ್ರಮಂಡಲ ನಡೆವಾಲ ನಡೆವಾಲ. ವಿಧಿವತ್ತಾಗಿ ತೀರ್ಥ ಸಿಂಪಡಿಸಿ ಪೂಜಿಸಿ ಅಯ್ಯ ಬಂದವರೇ, ಆನೆಯ ಮ್ಯಾಲೆ ಅಮ್ಮಯ್ಯ ಬಂದವರೇ, ಕುದುರೆಯನೇರಿ ಸಿದ್ದಪ್ಪಾಜಿ ಸ್ವಾಮಿ ಬಂದವರೇ, ಪಲ್ಲಕ್ಕಿ ಮ್ಯಾಲೆ ಪರಂಜ್ಯೋತಿ ಬಂದವರೇ, ಚಂದ್ರಮಂಡಲದ ಜಗುಲಿಯ ಮ್ಯಾಲೆ ಸೇರೌರೇ, ಮ್ಯಾಲೆ ಸೇರೌರೇ, ಮ್ಯಾಲೆ ಸೇರೌರೇ. ತಿಂಗಳ ಮಾವ ಬಂದ ಚಂದ್ರಮಂಡಲ ನಡೆವಾಲ, ಭಾರಿ ಕಡ್ಡಾಯ ಪರುಸೇಲಿ ಹೊತ್ತು ಬರುವಾಗ, ಹೊತ್ತು ಬರುವಾಗ, ತಿಂಗಳ ಮಾವ ಬಂದ ಚಂದ್ರಮಂಡಲ ನಡೆವಾಲ, ಚಂದ್ರಮಂಡಲ ಚಂದಾಗಿ ಉರಿವಾಗ, ಚಂದ್ರಮಂಡಲ ಚಂದಾಗಿ ಉರಿವಾಗ, ಹೊನ್ನಯ್ಯ ಕೊಂಬಿನ ಕಾಳಗವ ಊದೌನೆ, ಕಾಳ್ಗ ಊದೌನೆ, ಕಾಳ್ಗ ಊದೌನೆ, ಮಾದಾರಿ ಚೆನ್ನಯ್ಯ ಉದ್ದ ಉಂಟ ಬಡಿದವನೇ, ಮಡಿವಾಳ ಮಾಚಯ್ಯ ದೇವಟಿಗೆ ಸೇವೆ ನಡೆಸವನೇ, ಸೇವೆ ನಡೆಸವನೇ, ತಿಂಗಳ ಮಾವ ಬಂದ ಚಂದ್ರಮಂಡಲ ನಡೆವಾಲ, ಮಂಗಳಾರತಿ ಬೆಳಗಿ ಕರ್ಪೂರ ಸೋಂಕಿಸುವುದರೊಂದಿಗೆ ಫಲಸಮರ್ಪಣೆಗೈಯುವುದರೊಂದಿಗೆ ಭಕ್ತರ ಹರ್ಷೋದ್ಗಾರದ ನಡುವೆ ಬೆಳಗಿ ಪ್ರದಕ್ಷಿಣೆ ಹಾಕಿ ಚಂದ್ರಮಂಡಲೋತ್ಸವಕ್ಕೆ ಚಾಲನೆ ನೀಡುತ್ತಾರೆ. ಇದು ದಹದಹಿಸುತ್ತಿದೆ ಅಗ್ನಿದೇವನ ಕೆನ್ನಾಲಿಗೆ. ಸುತ್ತಲೂ ಸಿಡಿಮದ್ದುಗಳ ಆರ್ಭಟ, ಚಿಮ್ಮುವಿಕೆ, ರಂಗಿನೋಕಳಿಯ ಸಂಭ್ರಮ. ಅಲ್ಲಿದ್ದು ಖುದ್ದು ವೀಕ್ಷಿಸಬೇಕು, ಆನಂದಿಸಬೇಕು.
ಆ ಚಂದ್ರಮಂಡಲದ ಉರಿ ಯಾವ ಕಡೆ ಹೆಚ್ಚಾಗಿ ರಾಚುವುದೋ ಆ ಕಡೆಗೆ ಮಳೆ, ಬೆಳೆ, ಸಮೃದ್ಧಿ ಎಂಬ ಸೂಚನೆ ನೀಡುತ್ತಾರೆ. ಎಲ್ಲ ಇಲ್ಲಿ ಅಪ್ಪಾಜಿಮಯ, ಸಿದ್ದಪ್ಪಾಜಿಮಯ. ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ಗೆದ್ದಯ್ಯ ನೀವೇ ಬನ್ನಿ. ನನ್ನಪ್ಪ ಸಿದ್ದಯ್ಯ ಸ್ವಾಮಿಗಳ ಮಹಿಮೆಗೆ ಏನನ್ನೋಣ. ಈ ವೇಳೆ ಇಲ್ಲಿ ಆರಕ್ಷಕ ಹಿರಿಯ ಅಧಿಕಾರಿಗಳು, ಹಿರಿಯ ಮುಖಂಡರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶೋಭೆ ತರುವಲ್ಲಿ ಸಹಕಾರಿಗಳಾಗಿರುತ್ತಾರೆ. ನಂತರ ಹರಿಕಥೆ, ಜಾನಪದ, ಭಕ್ತಿಕಥೆ, ಭಕ್ತಿಗೀತೆ, ನಾಟಕಗಳಿಂದ ಸಂತೃಪ್ತರಾಗಿ ಜನರು ಸಿದ್ದಪ್ಪಾಜಿಗೆ ಜೈಕಾರ ಮಾಡಿ ಕೃತಾರ್ಥರಾಗುವಲ್ಲಿ ಚಂದ್ರಮಂಡಲೋತ್ಸವ ಸೇವೆ ಅಪ್ಪಾಜಿಗೆ ಅರ್ಪಣೆ, ಸಮರ್ಪಣೆ. ಅಂಬಾ ಸುಮನ
ಕಂದಾಯ ವಿಜೃಂಭಣೆಯಿಂದ ಹೊತ್ತು ತರುತ್ತಿದ್ದಾರೆ. ಕಂದಾಯ ತರುವವರ ಪಾದಕ್ಕೆ ಭಕ್ತರು ಶರಣು ಮಾಡುತ್ತಿದ್ದಾರೆ. ಇದು ತಾವು ಮೊದಲಿಗೆ ವೀಕ್ಷಿಸಿದ ಕಂದಾಯ ಗೋಪಾಲಪುರದ್ದಾಗಿದ್ದು, ಎರಡನೆಯದು ಹಲಗೂರಿನ ಕಂದಾಯವಾಗಿದೆ. ಇಲ್ಲಿನ ರೀತಿ ನೀತಿ, ಸೇವಾ ವೈಖರಿ, ಪದ್ಧತಿ ಎಲ್ಲವೂ ಅಪೂರ್ವ. ಮೊದಲಿಗೆ ಕಂದಾಯವನ್ನು ಸೂರ್ಯೋದಯ ಸಮಯದಲ್ಲಿ ಹೊತ್ತು ತಂದು ಪ್ರದಕ್ಷಿಣೆ ಮಾಡಿ, ನಂತರ ಬಸವ ಗೌರಿಗೆ ನಮಸ್ಕರಿಸಿ ಶಿರ ಮಣಿದು ಹಳೆ ಮಠಕ್ಕೆ ತರುತ್ತಾರೆ. ಈ ಕಂದಾಯವನ್ನು ಹೊಂಬಾಳೆ ಚಿಗುರಿನಿಂದ ಸಿಂಗರಿಸಿ, ಕುಸುಮಗಳಿಂದ ಅಲಂಕರಿಸಿ, ಮೇಲೆ ನಿಂಬೆ ಇರಿಸಿ ಅದೆಷ್ಟು ಚಂದವಾಗಿ ಅಂದಗೊಳಿಸಿದ್ದಾರೆ ನೋಡಿ. ಅದೆಷ್ಟು ಸಹನೆ, ಶ್ರದ್ಧೆ ಇದ್ದರೆ ಇದನ್ನೆಲ್ಲ ಮಾಡಲು ಸಾಧ್ಯ. ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡ, ಗೆದ್ದಯ್ಯ ನೀವೇ ಬನ್ನಿ ಪವಾಡ, ಗೆದ್ದಯ್ಯ ನೀವೇ ಬನ್ನಿ. ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡ, ಗೆದ್ದಯ್ಯ ನೀವೇ ಬನ್ನಿ ಪವಾಡ, ಗೆದ್ದಯ್ಯ ನೀವೇ ಬನ್ನಿ. ಬಡವರ ಬಂಧು ನಿಮಗೆ ಹುಲಿವಾಹನ ಉತ್ಸವ ಸ್ವಾಮಿ, ಬಡವರ ಬಂಧು ನಿಮಗೆ ಹುಲಿವಾಹನ ಉತ್ಸವ ಸ್ವಾಮಿ. ಭಕ್ತರ ಸೇವೆಗಳ ಪಡೆಯೋಕೆ ಬನ್ನಿ ಸ್ವಾಮಿ, ಭಕ್ತರ ಸೇವೆಗಳ ಪಡೆಯೋಕೆ ಬನ್ನಿ ಸ್ವಾಮಿ. ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡ, ಗೆದ್ದಯ್ಯ ನೀವೇ ಬನ್ನಿ ಪವಾಡ, ಗೆದ್ದಯ್ಯ ನೀವೇ ಬನ್ನಿ. ಹುಲಿ ಚರುಮ ಹೊದ್ದುಕೊಂಡು ಬಾ ಸ್ವಾಮಿ ಸಿದ್ದಪ್ಪ, ಹುಲಿ ಚರುಮ ಹೊದ್ದುಕೊಂಡು ಬಾ ಸ್ವಾಮಿ ಸಿದ್ದಪ್ಪ. 12 ವರ್ಷ ಗುಹೆಯ ವಾಸಗೈದ ನನ್ನಪ್ಪ, 12 ವರ್ಷ ಗುಹೆಯ ವಾಸಗೈದ ನನ್ನಪ್ಪ. ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡ, ಗೆದ್ದಯ್ಯ ನೀವೇ ಬನ್ನಿ ಪವಾಡ, ಗೆದ್ದಯ್ಯ ನೀವೇ ಬನ್ನಿ. ಚಿಕ್ಕ ಕಲ್ಲೂರ ಚೊಕ್ಕ ಚಿನ್ನವ ಮಾಡಿದ ಸ್ವಾಮಿ, ಚಿಕ್ಕ ಕಲ್ಲೂರ ಚೊಕ್ಕ ಚಿನ್ನವ ಮಾಡಿದ ಸ್ವಾಮಿ. ಬಡವರ ಬಾಳ ನೀನು ಬಂಗಾರ ಮಾಡು ಸ್ವಾಮಿ, ಬಡವರ ಬಾಳ ನೀನು ಬಂಗಾರ ಮಾಡು ಸ್ವಾಮಿ. ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡ, ಗೆದ್ದಯ್ಯ ನೀವೇ ಬನ್ನಿ ಪವಾಡ, ಗೆದ್ದಯ್ಯ ನೀವೇ ಬನ್ನಿ. ಚಂದ್ರಶಾಲೆಯ ಕಟ್ಟಿ ಗುರುವನ್ನು ಒಲಿಸಿದ ಅಪ್ಪ, ಚಂದ್ರಶಾಲೆಯ ಕಟ್ಟಿ ಗುರುವನ್ನು ಒಲಿಸಿದ ಅಪ್ಪ. ಸುತ್ತೂರ ಕಾಯೋ ತಂದೆ ನಿನ್ ಪಾದಕ್ ಶರಣು ಅಪ್ಪ, ಸುತ್ತೂರ ಕಾಯೋ ತಂದೆ ನಿನ್ ಪಾದಕ್ ಶರಣು ಅಪ್ಪ. ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡ, ಗೆದ್ದಯ್ಯ ನೀವೇ ಬನ್ನಿ ಪವಾಡ, ಗೆದ್ದಯ್ಯ ನೀವೇ ಬನ್ನಿ.
ಮುಸುಮುಸು ಕತ್ತಲಿನಾಗೆ ಹುಲಿವಾಹನ ಹತ್ತಿದ ಅಪ್ಪ, ಮುಸುಮುಸು ಕತ್ತಲಿನಾಗೆ ಹುಲಿವಾಹನ ಹತ್ತಿದ ಅಪ್ಪ. ನಿನ್ನನ್ನು ಕಂಡ ಕಣ್ಣು ಪಾವನವಾಯ್ತೋ ಅಪ್ಪ, ನಿನ್ನನ್ನು ಕಂಡ ಕಣ್ಣು ಪಾವನವಾಯ್ತೋ ಅಪ್ಪ. ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡ, ಗೆದ್ದಯ್ಯ ನೀವೇ ಬನ್ನಿ ಪವಾಡ, ಗೆದ್ದಯ್ಯ ನೀವೇ ಬನ್ನಿ. ಇದು ಸಿದ್ದಪ್ಪಾಜಿ ಸ್ವಾಮಿಗಳು ಪ್ರಥಮದಿ ಬಂದು ನೆಲೆಸಿದ ಹಳೆ ಮಠ. ನಿಟಿಲಕ್ಕೆ ಭಸ್ಮ ಬಳಿದು ಶೂಲ ಹಿಡಿದು ನಿಂತ ಈ ಪವಾಡಗಾರ ಪರಮೇಶ್ವರ ಸ್ವರೂಪ, ಪತಿತ ಪಾವನ ಪುರುಷೋತ್ತಮ ಸಿದ್ದಪ್ಪಾಜಿಯ ಈ ವಿಗ್ರಹವನ್ನು ನೋಡುತ್ತಿದ್ದರೆ ಅಲ್ಲಿಂದ ಕಣ್ಣು ಬೇರೆಡೆ ಹೊರಳಿಸಲಾಗದು. ಪೂಜೆ ಸಾಗುತ್ತಿದೆ ಜಗದೊಡೆಯನಿಗೆ. ಈಗ ಜಗದೊಡೆಯ ಮಾಯಕಾರ ಮಹಾಮಹಿಮರಿಗೆ ಮಂಗಳಾರತಿ ನಡೆಯುತ್ತಿರುವುದನ್ನು ನೋಡಿ ಧನ್ಯರಾಗುತ್ತಿರುವ ನೀವೇ ಭಾಗ್ಯವಂತರು. ಇಲ್ಲಿ ನೀವು ಕಾಣುತ್ತಿರುವ ಚಿತ್ರ ಧರೆಗೆ ದೊಡ್ಡವರಾದ ಮಂಟೇಸ್ವಾಮಿಗಳು ಸಿದ್ದಪ್ಪಾಜಿಯವರಿಗೆ ಉಪದೇಶ ಮಾಡುತ್ತಿರುವುದು. ಇದು ಸಿದ್ದಪ್ಪಾಜಿ ಕಾದ ಗಟ್ಟಿ ಮೇಲೆ ಕುಳಿತು ಪವಾಡ ಮೆರೆಯುತ್ತಿರುವುದು. ಕಬ್ಬಿಣದ ಚುಮುಟಿಯಿಂದ ತಲೆಗೆ ಹೊಡೆಸಿಕೊಂಡು ಸಿದ್ದಪ್ಪಾಜಿ ಪವಾಡ ತೋರುತ್ತಿದ್ದಾರೆ. ಸುಣ್ಣದ ಬಾವಿಯಲ್ಲಿ ಮಹಿಮೆ ಮೆರೆಯುತ್ತಿರುವ ಸಿದ್ದಪ್ಪಾಜಿ. ಇದೆಲ್ಲ ಅಂದು ಕಬ್ಬಿಣದ ಆಯ್ದಾರ ತರಲು ಪಾಳೆಗಾರರಲ್ಲಿಗೆ ಹೋದ ಸಿದ್ದಪ್ಪಾಜಿ ಮೆರೆದ 9 ಪವಾಡಗಳಲ್ಲಿ ಆಯ್ದವುಗಳಾಗಿವೆ. ಇದೋ ನೋಡಿ, ಇಲ್ಲಿ ಮುಳ್ಳಿನ ಪವಾಡವನ್ನು ತೋರಲು ಸಿದ್ದಪ್ಪಾಜಿಯವರು ಬಳಸಿದ ಮುಳ್ಳಿನ ಪಾದರಕ್ಷೆ. ಇದು ಗಂಡುಗತ್ತೆ, ಕಂಡಾಯ, ತ್ರಿಶೂಲ, ಎಲ್ಲವೂ ಅತಿಶಯ ಗತಿಸಿದ ದಿನಗಳ ಸಾಕ್ಷಿ. ಈಗ ತಾವು ಈ ಕೆಂಪು ವಸ್ತ್ರಕ್ಕೆ ಕಾಣಿಕೆ ಎಂದರೆ ಹರಕೆ ಕಟ್ಟುತ್ತಿರುವುದನ್ನು ನೋಡುತ್ತಿದ್ದೀರಿ. ಇದನ್ನು ಕಟ್ಟುವುದು ಏಕೆ? ಜಾತ್ರೆ ಪ್ರಾರಂಭದಲ್ಲಿ ಸ್ವಾಮಿಗೆ ಈ ಕಾಣಿಕೆ ಕಟ್ಟುವುದರ ಮೂಲೋದ್ದೇಶವಿಷ್ಟೆ. ಜಾತ್ರೆಗೆ ಬಂದ ಭಕ್ತರಿಗೆ ಜಾತ್ರೆಯ ಉತ್ಸವಕ್ಕೆ ಯಾವುದಕ್ಕೂ ಯಾವುದೇ ಅಡೆತಡೆ ಇಲ್ಲದೆ ಸುಸೂತ್ರವಾಗಿ ಕಾಪಾಡು ಎಂದು ದೇವರಲ್ಲಿ ಹರಕೆ ಒಪ್ಪಿಸುವುದು ಈ ಕಾಣಿಕೆ ಕಟ್ಟುವ ಪದ್ಧತಿಯಾಗಿದೆ. ಈಗ ತಾವು ಕಾಣುತ್ತಿರುವುದು ಪವಾಡ ಪುರುಷರಾದ ಸಿದ್ದಪ್ಪಾಜಿಯವರು ತಂದ ದಿವ್ಯ ಭವ್ಯ ಪುಣ್ಯಪ್ರದ ಮೋಕ್ಷಪ್ರದ ಕಂಡಾಯ. ಚಂದ್ರಮಂಡಲ ಉತ್ಸವದ ನಂತರ ಹುಲಿವಾಹನೋತ್ಸವದ ಸಂಭ್ರಮವನ್ನು ಈಗ ಭಕ್ತ ಬಾಂಧವರಾದ ತಾವು ಕಣ್ತುಂಬಿಕೊಳ್ಳುತ್ತಿದ್ದೀರಿ. ಇದು ಚಿಕ್ಕಲ್ಲೂರು ಕ್ಷೇತ್ರದಲ್ಲಿ ನಡೆವ ದಿವ್ಯ ಉತ್ಸವ. ಸ್ವಾಮಿಗೆ ಪ್ರೀತಿ ಉತ್ಸವ. ಭಕ್ತರಿಗೆ ಹರುಷ ತಂದು, ಸಿರಿಯ ತಂದು, ಬದುಕಿಗೆ ಬೆಳಕ ತಂದು, ಕಳೆದು ಕುಂದು ವರುಷ ವರುಷ ಕರೆಸಿಕೊಳ್ಳುವ, ಭಕ್ತಿಯಲ್ಲಿ ಬೆರೆಸಿಕೊಳ್ಳುವ ಉತ್ಸವ. ಎಲ್ಲರಲ್ಲೂ ಅದೇನೋ ಸಡಗರ, ಅವಸರ, ಭಾವುಕತೆ, ಭಕ್ತಿ ಭಕ್ತಿ ಭಕ್ತಿ. ഇരുಳಿನ ಮುಸುಕನ್ನು ಭೂದೇವಿ ಧರಿಸುತ್ತಿದ್ದಂತೆಯೇ ಇಲ್ಲಿ ಹಳೇ ಮಠದ ಗರ್ಭಗುಡಿಯಲ್ಲಿ ಶ್ರೀ ಪ್ರಭುದೇವ ಅರಸರು ಸ್ವಾಮಿಗೆ ಶ್ರದ್ಧಾಪೂರ್ವಕ ಪೂಜೆ ಸಮರ್ಪಿಸುತ್ತಿದ್ದಾರೆ.
ಪೂಜೆ ಸಮರ್ಪಣಾ ನಂತರ ಭಕ್ತರಿಗೆ ಆಶೀರ್ವದಿಸುತ್ತಾ ಶ್ರೀ ಪ್ರಭುದೇವ ಅರಸರು ಭಕ್ತರೊಡನೆ ಮೆರವಣಿಗೆಯಲ್ಲಿ ತಾಳ ಮೇಳ ತಂಬೂರಿ ತಮಟೆ ಜಾಗಟೆ ವಾಲಗ ಡೊಳ್ಳು ಡೋಲುಗಳ ಸುನಾದದೊಂದಿಗೆ ಹೊರಟಿದ್ದಾರೆ ಹಸನ್ಮುಖರಾಗಿ. ಸ್ವಾಮಿಗೆ ನಮಸ್ಕರಿಸಿ ಸಿಂಹಾಸನದಲ್ಲಿ ಆಸೀನರಾಗಿ ಧ್ಯಾನದಲ್ಲಿ ಮಗ್ನರಾಗಿ ಲೋಕಹಿತಕ್ಕೆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಇದು ನಡೆದು ಬಂದ ಪದ್ಧತಿ. ಇದು ಭಕ್ತವೃಂದಕ್ಕೆ ಸ್ವೀಕೃತವಾಗಿದೆ. ಸಾಗುತ್ತಲೇ ಇದೆ ಶ್ರೀ ಪ್ರಭುದೇವರ ಏಕಾಗ್ರತೆಯ ಜಪ. ತೆರೆಯಿತು ಬಾಗಿಲು, ತೆರೆದಂತಾಯಿತು ಕೈಲಾಸದ ಬಾಗಿಲು. ಈಗ ಸಿದ್ಧರ ದರುಶನದ ಭಾಗ್ಯ ನಮಗೆ. ಇದೇ ಶುಭಗಳಿಗೆ, ಸರ್ವ ಶುಭಗಳಿಗೆ. ಮಂಗಳಾರತಿಯ ಮಹಾಸಂಭ್ರಮ ಸಿದ್ದಪ್ಪಾಜಿಗೆ. ಹೊರಗೆ ಕಹಳೆಗಳ ಮೊರೆತ, ವಾದ್ಯಗಳ ಬಡಿತ. ಸಿದ್ಧವಾಗಿದೆ ಸಿದ್ದಪ್ಪಾಜಿಗೆ ಹುಲಿವಾಹನ. ಮಿನುಗುವ ಬಣ್ಣ ಬಣ್ಣದ ಚುನಾರಿಗಳಿಂದ, ಘಮಘಮಿಸುವ ಮಲ್ಲಿಗೆ ರಾಶಿಯಿಂದ, ಚಿತ್ರ ವಿಚಿತ್ರ ಛತ್ರ ಚಾಮರಗಳಿಂದ ಅಲಂಕೃತವಾಗಿ ಸಿದ್ಧವಾಗಿದೆ ಸಿದ್ದಪ್ಪಾಜಿಗಾಗಿ ಹುಲಿವಾಹನ. ಗುಡಿಯಿಂದ ತಂದಿರಿಸುತ್ತಿದ್ದಾರೆ ಪರಮ ಪುರುಷನನ್ನು, ಪುರುಷ ಶ್ರೇಷ್ಠನನ್ನು ಹುಲಿವಾಹನದಲ್ಲಿ. ಭಕ್ತರಿಗೆ ಮಹಾಸಂಭ್ರಮ. ಕಂದಾಯಗಳು ಬೆತ್ತ ಶೂಲದೊಂದಿಗೆ, ನಂದಿಕೋಲು ಇತರೆ ಜನಪದರ ದಂಡಿನೊಂದಿಗೆ. ಧನ್ಯ 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 ಸಿದ್ದಪ್ಪಾಜಿಯಿಂದ ಚಿಕ್ಕಲ್ಲೂರಲ್ಲಿ ಭಕ್ತರ ಜನ್ಮ. ಧನ್ಯ ಧನ್ಯ. ಸಾಗಿದೆ ಪಲ್ಲಕ್ಕಿ, ಸಿಂಹವಾಹನ ಪಲ್ಲಕ್ಕಿ. ಭಕ್ತರನ್ನು ಪಾವನಗೊಳಿಸಲು, ಭಕ್ತರನ್ನು ಉದ್ಧಾರ ಮಾಡಲು. ಸಾರ್ಥಕತೆಯ ತುದಿಗೇರಿದ ಭಕ್ತ ಸಮೂಹ ಸಂತಸದ ಸಂಭ್ರಮದಲ್ಲಿ ಸಿಡಿಸುತ್ತಿದೆ ಸಿಡಿಮದ್ದುಗಳನ್ನು, ತಣಿಸುತ್ತಿದೆ ವೀಕ್ಷಕರ ಕಂಗಳನ್ನು.
ಒಂದೊಂದು ಸಿಡಿಮದ್ದಿನಲ್ಲೂ ಪ್ರತ್ಯೇಕ ಸೊಬಗು, ಕಿಡಿಕಿಡಿಯಲ್ಲೂ ನೂತನ ವಿನ್ಯಾಸ, ಭಕ್ತರಿಂದ ಜಯಕಾರ ಘೋಷ. ಸಾಗಿ ಸಾಗಿ ಬಂದ ಚಂದದ ಹುಲಿವಾಹನದ ಮೆರವಣಿಗೆ ತನ್ನ ಸ್ವಸ್ಥಾನ ಸೇರಿ ಹುಲಿವಾಹನದಲ್ಲಿದ್ದ ಮಹಾಮಹಿಮ ಸಿದ್ದಪ್ಪಾಜಿ ಸ್ವಾಮಿ ಮತ್ತೆ ಗರ್ಭಗುಡಿ ಸೇರುತ್ತಿದ್ದಾರೆ. ಸ್ವಾಮಿಗೆ ಮತ್ತೆ ಸಂಭ್ರಮದ ಪೂಜೆ, ಮಹಾಮಂಗಳಾರತಿ. ಎಲ್ಲದಕ್ಕೂ ಮುಂಚೂಣಿಯಲ್ಲಿ ನಿಂತ ಶ್ರೀ 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 ಪ್ರಭುದೇವ ಅರಸರ ಮೊಗದಲ್ಲಿ ಅದೆಂತಹದೋ ಸಂತೃಪ್ತಿಯ ಮಹಾ ತೇಜಸ್ಸು.